ಬೆಳಗಾವಿಯಲ್ಲಿ ರೌಡಿ ಶೀಟರ್ ಪ್ರಫುಲ್ ಪಾಟೀಲ್ ಹತ್ಯೆಗೆ ಯತ್ನ ಮಾಡಲಾಗಿದೆ. ರೌಡಿ ಶೀಟರ್ ಪ್ರಫುಲ್ ಪಾಟೀಲ್ ಮೇಲೆ ಫೈರಿಂಗ್ ಮಾಡಿ ಹತ್ಯೆಗೆ ಯತ್ನ ಮಾಡಿದ್ದಾರೆ. ಬೆಳಗಾವಿ ತಾಲೂಕಿನ ಗಣೇಶಪುರದ ಹೊರವಲಯದಲ್ಲಿ ಘಟನೆ ನಡೆದಿದೆ. ಇನ್ನು ಕಾರಿನಲ್ಲಿ ಪ್ರಯಾಣಿಸುತ್ತಿರುವಾಗಲೇ ಅಪರಿಚಿತರಿಂದ ಫೈರಿಂಗ್ ನಡೆದಿದೆ. ಕಾರಿನ ಗಾಜಿಗೆ ಗುಂಡು ತಗುಲಿರುವುದರಿಂದ ಅಪಾಯದಿಂದ ಪಾರಾಗಿದ್ದಾರೆ. ಗಾಜಿನ ಚೂರುಗಳು ಚುಚ್ಚಿ ಪ್ರಫುಲ್ ಮುಖ ಮತ್ತು ತಲೆಯ ಭಾಗಕ್ಕೆ ಗಾಯ ಆಗಿದೆ. ರೌಡಿ ಶೀಟರ್ ಪ್ರಫುಲ್ ಪಾಟೀಲ್ಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಹಳೇ ವೈಷಮ್ಯ ಹಿನ್ನೆಲೆ ಪ್ರಫುಲ್ ಪಾಟೀಲ್ ಹತ್ಯೆಗೆ ಯತ್ನ ಅನ್ನೋದಾಗಿ ಶಂಕೆಗಳು ವ್ಯಕ್ತವಾಗ್ತಿದೆ. ಈ ಸಂಬಂಧ ಬೆಳಗಾವಿಯ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಳಗಾವಿಯಲ್ಲಿ ರೌಡಿ ಶೀಟರ್ ಪ್ರಫುಲ್ ಪಾಟೀಲ್ ಹತ್ಯೆಗೆ ಯತ್ನ ನಡೆದು ಬಿಟ್ಟಿದೆ. ರೌಡಿ ಶೀಟರ್ ಪ್ರಫುಲ್ ಪಾಟೀಲ್ ಮೇಲೆ ಫೈರಿಂಗ್ ಮಾಡಿ ಹತ್ಯೆಗೆ ಯತ್ನ ಮಾಡಿರುವಂತಹ ಘಟನೆ ಸಂಭವಿಸಿಬಿಟ್ಟಿದೆ. ಬೆಳಗಾವಿ ತಾಲೂಕಿನ ಗಣೇಶಪುರದ ಹೊರವಲಯದಲ್ಲಿ ನಡೆದಿರುವಂತಹ ಘಟನೆ ಇದು. ಅಂದ್ರೆ ಈ ರೌಡಿ ಶೀಟರ್ ಪ್ರಫುಲ್ ಪಾಟೀಲ್ ಕಾರಿನಲ್ಲಿ ಚಲಿಸ್ತಾ ಇದ್ರು. ಪ್ರಯಾಣ ಮಾಡ್ತಿರುವಾಗಲೇ ಅಪರಿಚಿತರಿಂದ ಕಾರಿನ ಮೇಲೆ ಏಕಾಏಕಿಯಾಗಿ ಫೈರಿಂಗ್ ನಡೆದಿದೆ. ಇನ್ನು ಕಾರಿನ ಗಾಜಿಗೆ ಗುಂಡು ತಗುಲಿರೋದ್ರಿಂದ ಅಪಾಯದಿಂದ ಜಸ್ಟ್ ಪಾರಾಗಬಿಟ್ಟಿದ್ದಾರೆ. ಇನ್ನು ಫೈರಿಂಗ್ ನಿಂದಾಗಿ ಗಾಜಿನ ಚೂರುಗಳು ಚುಚ್ಚಿ ಪ್ರಫುಲ್ ಮುಖ ಮತ್ತು ತಲೆಯ ಭಾಗಗಳಿಗೆ ಗಾಯ ಆಗಿದೆ. ಅಂದ್ರೆ ನೇರಾನೇರವಾಗಿ ಅಪರಿಚಿತರಿಂದ ಕಾರಲ್ಲಿ ಚಲಿಸ್ತಾ ಇರುವಂತಹ ಹೊತ್ನಲ್ಲಿ ಫೈರಿಂಗ್ ಆಗಿದೆ. ಇನ್ನು ಕಾರಿನ ಗಾಜ್ ಇರೋದ್ರಿಂದಾಗಿ ಜಸ್ಟ್ ಮಿಸ್ ಆಗಿದ್ದಾರೆ. ರೌಡಿ ಶೀಟರ್ ಪ್ರಫುಲ್ ಪಾಟೀಲ್ಗೆ ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಅಂದ್ರೆ ಹಳೆಯ ಕೇಸ್ಗಳು, ಹಳೆಯ ಪ್ರಕರಣಗಳು, ಹಳೆಯ ವೈಷಮ್ಯಗಳಿರುತ್ತಲ್ಲ. ಯಾಕಂತಂದ್ರೆ ಪ್ರಫುಲ್ ಪಾಟೀಲ್ ಈತ ರೌಡಿ ಶೀಟರ್. ಹೀಗಾಗಿ ಹಳೆಯ ವೈಷಮ್ಯ ಹಿನ್ನೆಲೆಯಲ್ಲಿ ಪ್ರಫುಲ್ ಪಾಟೀಲ್ ಹತ್ಯೆಗೆ ಶಂಕೆ ಅನ್ನೋದಾಗಿ ಈಗ ಮೊದಲು ಇಂಥದ್ದೊಂದು ಶಂಕೆ ಈಗ ವ್ಯಕ್ತವಾಗ್ತಿದೆ. ಸದ್ಯ ಬೆಳಗಾವಿಯ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ಜಸ್ಟ್ ಪ್ರಾಣಾಪಾಯದಿಂದ ಮಿಸ್ ಆಗಿದ್ದಾರೆ. ಸದ್ಯ ಕಾರಿನ ಗಾಜುಗಳು ತಲೆಯ ಭಾಗಗಳಿಗೆ ಚುಚ್ಚಿರೋದ್ರಿಂದ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅಂದ್ರೆ ನೇರಾನೇರವಾಗಿ ಕಾರ್ನಲ್ಲಿ ಹೋಗ್ತಾ ಇರುವಂತಹ ಹೊತ್ನಲ್ಲಿ ಅಟ್ಯಾಕ್ ಆಗಿದೆ. ಗುಂಡು ಜಸ್ಟ್ ಮಿಸ್ ಆಗಿಬಿಟ್ಟಿದೆ. ಇಲ್ಲ ಅಂತಿದ್ರೆ ಹೆಚ್ಚು ಕಡಿಮೆ ಆಗ್ತಾ ಇತ್ತು. ಆದ್ರೆ ಕಾರ್ನಲ್ಲಿ ಹೋಗ್ತಾ ಇರುವಂತಹ ಹೊತ್ನಲ್ಲಿ ಕಾರಿನ ಗಾಜಿಗೆ ತಗುಲು ಬಿಟ್ಟಿದೆ. ಸದ್ಯ ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಕಾರಿನ ಗಾಜಿಗೆ ಗುಂಡೇಟು ತಗಲಿ ಇನ್ನು ಗಾಜು ಒಡೆದು ಪ್ರಫುಲ್ ಪಾಟೀಲ್ ಮುಖ ಮತ್ತು ತಲೆಯ ಭಾಗಕ್ಕೆ ಗಂಭೀರ ಗಾಯಗಳಾಗಿದೆ ಎನ್ನುವಂತ ಮಾಹಿತಿ ಲಭ್ಯವಾಗ್ತಿದೆ. ಇನ್ನು ರೌಡಿ ಶೀಟರ್ ಪ್ರಫುಲ್ ಪಾಟೀಲ್ ನನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ.